ಹಾಯ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಏನಪ್ಪ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಇದ್ದರೆ, ಈಗಂತೂ ನವಂಬರು ಮತ್ತು ಡಿಸೆಂಬರ್, ಜಾನ್ವರಿ ಈ 3 ತಿಂಗಳು ತುಂಬಾ ಚಳಿ ಅಂದರೆ ಚಳಿ ಇರುತ್ತೆ ಅಲ್ವಾ. ಹಂಗಾಗಿ ಮನೇಲಿ ಎಲ್ರಿಗೂ ಉಪಯೋಗ ಆಗುವಂಥ ಒಂದು ವಸ್ತುನ ತರಿಸಿದ್ದೀನಿ. ಹಾಗಾಗಿ ನಿಮ್ಮ ಮುಂದೆ ಓಪನ್ ವಿಡಿಯೋ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ. ನಾನು ಈ ಒಂದು ಪ್ರಾಡಕ್ಟನ್ನು ಇದು 2ನೇ ಸತಿ ತರಿಸಿರುವಂಥದ್ದು. ಹಾಗಾಗಿ ಈ ಸತಿ ನಿಮ್ಮ ಜೊತೆ ನಾನು ತೊಗೊಂಬಂದಿರುವಂಥ ಪ್ರಾಡಕ್ಟನ್ನು ಶೇರ್ ಮಾಡೋಣ. ಈಗ ಹೆಂಗಿದ್ರು ಚಳಿಗಾಲ ಅಲ್ವಾ, ಎಲ್ರಿಗೂ ಈ ಒಂದು ಏನೋ ವಸ್ತು ನಾನು ಆರ್ಡ್ರ್ ಮಾಡಿ ತರಿಸಿರುವಂಥದ್ದು ಎಲ್ರೂ ಮನೆಗೂ ಬೇಕಾಗಿರುತ್ತೆ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದೇನಪ್ಪ ಅಂತಂದರೆ ನೋಡಿ, ಫ್ಲಿಪ್ಕಾರ್ಟಿಂದ ತರಿಸಿದ್ದೀನಿ. ಈ ಬಿಗ್ ಬಾಸ್ ಮನೇಲೆಲ್ಲ ನೋಡಿದ್ದೀರಲ್ವಾ, ಬಿಗ್ ಬಾಸ್ ಮನೆಯಲ್ಲಿ ಬೆಡ್ ಮೇಲೆ ಇರುತ್ತಲ್ವ ದಪ್ಪ ಆಗಿರೋಂಥ ಏನು ಹೇಳ್ತಾರೆ, ರಗ್ಗ ಏನು ಹೇಳ್ತಾರೆ, ರಗ್ಗಂತರ ಏನು ಹೇಳ್ತಾರೆ, ಕನ್ನಡದಲ್ಲಂತೂ ರಗ್ಗಂತಾರೆ, ಇಂಗ್ಲೀಷಲ್ಲಿ ಬ್ಲ್ಯಾಂಕೆಟ್ ಅಂತಾರೆ. ಬ್ಲ್ಯಾಂಕೆಟ್ ಅದನ್ನು ಆರ್ಡ್ರ್ ಮಾಡಿದ್ದೆ. ಈ ಬಿಗ್ ಬಾಸ್ ಮನೇಲೆಲ್ಲ ನೋಡಿರ್ತೀರಲ್ವ, ಇಷ್ಟು ದಪ್ಪ ಇರುತ್ತೆ ನೋಡಿ, ಅದು ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮು ನನ್ನ ಮಗನಿಗೆ ಅವ್ನಿಗೆ ಆರ್ಡ್ರ್ ಮಾಡಿಕೊಟ್ಟಿದ್ದೆ ನಾನು. ಅದನ್ನೇನು ವಿಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ, ಅದು ಅವ್ನ ರೂಮಲ್ಲಿ ಹಂಗೆ ಇದೆ. ಅದಕ್ಕೆ ಇನ್ನೊಂದು ಬೇಕಿತ್ತು. ಹಾಗಾಗಿ ಮುಂಚೆ ಎಲ್ಲ ಈ ಕುರಿ ಉಣ್ಣೆದು ರಗ್ಗುಗಳನ್ನ ಉಪಯೋಗಿಸ್ತಾ ಇದ್ರಲ್ವ, ಇವಾಗೆಲ್ಲ ನೋಡಿ ಈ ರೀತಿ ಕ್ಯೂಟಾಗಿ ಕಾಣುವಂಥ ಬ್ಲ್ಯಾಂಕೆಟ್ಗಳನ್ನು ಉಪಯೋಗಿಸ್ತಾ ಇದ್ದೀವಿ. ಇದಂತೂ ತುಂಬಾ ಸಾಫ್ಟಾಗಿರುತ್ತೆ ಮತ್ತು ಎಷ್ಟೇ ಚಳಿ ಆದರೂ ಕೂಡ ಇದನ್ನು ಹಾಕ್ಕೊಂಡ್ಬಿಟ್ರೆ ಗೊತ್ತೇ ಆಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ರೇಟು ಕೂಡ ರೀಸನಬಲ್ ಆಗಿದೆ, ಹಂಗಾಗಿ ತರಿಸ್ದೆ ನಾನು. ಲಾಸ್ಟ್ ಟೈಮ್ ತರಿಸಿದ್ದು ಅಷ್ಟೇ. ಲಾಸ್ಟ್ ಟೈಮು ಇದೇ ಟೈಮಲ್ಲಿ ನಾನು ಆರ್ಡ್ರ್ ಮಾಡಿದ್ದೆ ಅವನಿಗೆ, ನವಂಬರ್ ಡಿಸೆಂಬರ್ ಟೈಮಲ್ಲೇ. ಈ ಸತಿ ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಫ್ಲಿಪ್ಕಾರ್ಟಲ್ಲಿ ಈ ಒಂದು ಪ್ರಾಡಕ್ಟು ತುಂಬ ರೀಸನಬಲ್ ಪ್ರೈಸಿಗೆ ಸಿಗ್ತಾಯಿದೆ. ಅದಕ್ಕೆ ಕೂಡ ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ ನೋಡಿ, ಬೇಕಾದವರು ಆರ್ಡ್ರ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ. ಹೊರಗಡೆ ನಾವು ಅಂಗಡಿಯಲ್ಲಿ ತಗೊಳಕ್ಕೆ ಹೋದರೆ ತುಂಬ ರೇಟ್ ಇದೆ. ಇದು ಆನ್ಲೈನಲ್ಲಿ, ಅದರಲ್ಲೂ ಫ್ಲಿಪ್ಕಾರ್ಟಲ್ಲಿ ತುಂಬಾ ಒಳ್ಳೆ ರೀಸನಬಲ್ ಪ್ರೈಸಿಗೆ ಸಿಗ್ತಾಯಿದೆ. ಯಾರಿಗಾದ್ರು ಬೇಕಾದರೆ ಖಂಡಿತ ಆರ್ಡ್ರ್ ಮಾಡ್ಕೊಳ್ಳಿ, ಓಕೆನಾ? ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಅದರ ಫೋಟೋ ಒಂದು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಿ. ಇದು 2 ಸೈಡ್ ಕಲರ್, ಅಂದರೆ 2 ಕಲರ್ ಇದೆ. ಯಾವ ಕಲರ್ ಬೇಕಾದರೂ ನಾವು ಯೂಸ್ ಮಾಡ್ಕೋಬೋದು ನೋಡಿ. ಒಂದು ಸೈಡು ಈ ರೀತಿ ಗ್ರೇ ಕಲರ್ ಇದೆ, ಇನ್ನೊಂದು ಸೈಡು ಈ ರೀತಿ ರೆಡ್ ಕಲರ್ ಇದೆ. ಎರಡೂ ಕಡೆಗೂ ಉಪಯೋಗಿಸ್ಕೊಬೋದು. ತುಂಬಾ ಚೆನ್ನಾಗಿದೆ, ತುಂಬಾ ಸಾಫ್ಟಾಗಿದೆ. ಎಷ್ಟೇ ಚಳಿ ಇದ್ದರೂ ಕೂಡ ಇದನ್ನು ಹಾಸ್ಕೊಂಡು ಮಲ್ಕೊಂಡ್ಬಿಟ್ರೆ ಹಾಸ್ಕೊಳ್ಳೋದಕ್ಕೂ ಆಗುತ್ತೆ, ಒದ್ಕೊಳ್ಳೋದಕ್ಕೂ ಆಗುತ್ತೆ. ಇದು ನೋಡಿ ಎಷ್ಟು ದೊಡ್ಡದಿದೆ ನೋಡಿ. ಇಬ್ಬರು ಆರಾಮಾಗಿ ಒದ್ಕೋಬೋದು, ಇಬ್ಬರು ಆರಾಮ್ಸೆ ಇದನ್ನು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಈ ಚಿಕ್ಕ ಮಕ್ಕಳದಂತೂ ಇದ್ರ ಮೇಲೆ ಏನಾದರೂ ಹಾಸ್ಬಿಟ್ಟು ಮಲಗಿಸಿದ್ರೆ ಅಥವಾ ಒದಿಸ್ಬಿಟ್ಟು ಮಲಗಿಸ್ತು ಅಂದರೆ 1 ಅವರ್ ನಿದ್ದೆ ಮಾಡೋರು 2 ಗಂಟೆ 3 ಗಂಟೆ ನಿದ್ದೆ ಮಾಡ್ತಾರೆ, ಅಷ್ಟು ಸಾಫ್ಟಾಗಿದೆ. ಮತ್ತು ಕ್ಲಾತು ಅಷ್ಟು ಎಷ್ಟು ಸಾಫ್ಟಾಗಿದೆ ಅಂದರೆ ಕ್ವಾಲಿಟಿನೂ ಅಷ್ಟೇ. ಮತ್ತು ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಈ ಥರ ಸ್ಟಿಚ್ಚಿಂಗ್ ಇದೆ. ಆ ಸ್ಟಿಚ್ಚಿಂಗು ಸಹ ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿಸಿದ್ದಾರೆ ಸ್ಟಿಚ್ಚಿಂಗನ್ನು. ಯಾಕೆಂದರೆ ನಾರ್ಮಲ್ ಸ್ಟಿಚ್ಚಿಂಗ್ ಆದರೆ ಬಿಚ್ಚೋಗುತ್ತೆ ನೋಡಿ. ಚೆನ್ನಾಗಿದೆ ಸ್ಟಿಚಿಂಗ್ ಇದು. ಇಲ್ಲಿ ನೋಡಿ, ಸ್ಟಿಚಿಂಗು ಅಷ್ಟು ತುಂಬಾ ಚೆನ್ನಾಗಿದೆ. ಯಾರಾದರೂ ಈ ಪ್ರಾಡಕ್ಟನ್ನು ಆಲ್ರೆಡಿ ತರಿಸ್ಕೊಂಡು ಯೂಸ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೆಂಗಿದೆ ಅಂಥೇಳಿ. ನನಗಂತೂ ಇದು ಸೆಕೆಂಡ್ ಟೈಮು. ಲಾಸ್ಟ್ ಟೈಮ್ ತರಿಸಿದ್ದು ಇದೇ ಗ್ರೇ ಕಲರೇ, 2 ಸೈಡು ಗ್ರೇ ಕಲರ್ ಇರೋವಂಥದ್ದು ಬುಕ್ ಮಾಡಿಸಿದ್ದ ಅವನು ನನ್ನ ಮಗ. ಈ ಸರ್ತಿ 2 ಕಲರ್ ಮಾಡಿಸಿದ್ದೀನಿ ನೋಡಿ. ಒಂದು ಸೈಡು ಮರೂನ್ ಕಲರು, ಇನ್ನೊಂದು ಸೈಡು ಗ್ರೇ ಕಲರು. ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿದೆ.
ಜಸ್ಟ್ 875 ಇದು. ನಾನು ಪಿಕ್ಚರ್ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಆರ್ಡ್ರ್ ಮಾಡ್ಕೊಳ್ಳಿ ಬೇಕಾದವರು. ಇದರ ಲಿಂಕ್ ಏನಾದ್ರು ಬೇಕು ಅಂದರೆ ಲಿಂಕ್ ಅಂತ ನನಗೆ ಕಮೆಂಟ್ ಮಾಡಿ, ಖಂಡಿತ ನಿಮ್ಮ ಒಂದು ಈ ಲಿಂಕನ್ನು ಕಳಿಸ್ಕೊಡ್ತೀನಿ ನಿಮ್ಮ ಇನ್ಬಾಕ್ಸ್ಗೆ. ಓಕೆನಾ? ನೋಡಿದ್ರಲ್ಲ, ಈಗ ಈ ಚಳಿಗಾಲದಲ್ಲಿ ಎಲ್ಲರ ಮನೆಯಲ್ಲೂ ಈ ರೀತಿ ಒಂದು ಬ್ಲ್ಯಾಂಕೆಟ್ ಅವಶ್ಯಕತೆ ಇರುತ್ತೆ. ಯಾಕೆಂದರೆ ವಯಸ್ಸಾದವ್ರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಎಲ್ರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ. ಹಂಗಾಗಿ ಎಲ್ಲರೂ ಕೂಡ ಆರ್ಡ್ರ್ ಮಾಡ್ಕೊಳ್ಳಿ. ತುಂಬ ರೀಸನಬಲ್ ಪ್ರೈಸಿಗೆ ಸಿಗ್ತಾಯಿದೆ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಂತ ಹೇಳ್ತೀನಿ. ಹಾಗೆ ಇಷ್ಟೊತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡಿದರೆ ವಿಡಿಯೋ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಪಕ್ಕ ಹೈಕ್ ಅಂತ ಇರುತ್ತೆ, ಅದನ್ನು ಕೊಡಿ. ಹೈಕ್ ಅಂದರೆ ಪಾಯಿಂಟ್ ಅದು. ಹಾಗಾಗಿ ಎಲ್ಲರೂ ಕೂಡ ವಿಡಿಯೋ ನೋಡಿದ್ಮೇಲೆ ಒಂದು ಲೈಕು, ಒಂದು ಕಮೆಂಟು, ಹಾಗೆ ಒಂದು ಹೈಕ್ ಕೊಡೋದನ್ನು ಮರಿಬೇಡಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.